ಬಿಸಿಬೇಳೆ ಬಾತು, ಪೊಂಗಲ್ಲು ಅವೆರಡು ಇಲ್ಲ. ಬಾತ್ ಮಾತ್ರ ಕೊಟ್ಟಿದ್ದೀರಾ? ಏನು ತಿಂದ? ಬಾತಿಂದ ಇಡ್ಲಿ ಬಾತು ಹೇಗಿತ್ತು? ಇಡ್ಲಿ ಚೆನ್ನಾಗಿತ್ತು. ಅದಕ್ಕೆ ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಮಸ್ಕಾರ ಸ್ನೇಹಿತರೆ, ನೋಡ್ಬೋದು ಬೆಳಗಿನ ದಿನಚರಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಟೊಮೊಟೊ ಬಾತ್ ಮಾಡ್ಬೇಕಾಯ್ತು, ಅದಕ್ಕೋಸ್ಕರ ನೀಟಾಗಿ ಒಂದ್ ಒಳ್ಳೆಯ ಒಗ್ಗರಣೆ ಕೊಟ್ಟು ಅಚ್ಚುಕಟ್ಟಾಗಿ ಮಡಿಕೊಂಡಿದೆ. ನೋಡಿ ಸ್ನೇಹಿತರೆ, ನಾವು ಮಾಡ್ತಾ ಇದ್ದೇವೆ ಇವತ್ತು ಟೊಮೊಟೊ ಬಾತ್. ಗುರುವಾರ ಆಗಿರೋದ್ರಿಂದ ಟೊಮೊಟೊ ಬಾತ್ ದಿನಕ್ಕೊಂಥರ ಬಾತ್ ಮಾಡ್ತೀವಿ, ಅದಕ್ಕೋಸ್ಕರ ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಇದೀವಿ. ನೋಡ್ಬೋದು ಅಚ್ಚುಕಟ್ಟಾಗಿ ಯಾವ ರೀತಿಯಾಗಿ ಗ್ರೇವಿ ಟೈಪ್ ಆಗಿ ಮಾಡಿ ಮಡಿಕೊಂಡಿದೀನಿ ಅಂತ. ಆ ನಂತರ ಸ್ನೇಹಿತರೆ ಇಡ್ಲಿನೂ ಕೂಡ ಮಾಡ್ಬೇಕಾಯ್ತು. ಇಡ್ಲಿ ಯಾವ ರೀತಿ ಬರೀತಿದೆ ಅಂದ್ರೆ ದಗ ದಗನೆ ಉರಿಯುತ್ತಿದೆ ಸ್ನೇಹಿತರೆ. ನೀರು ಕೂಡ ಯಾವ ರೀತಿಗೆ ಮಾಡ್ತಾ ಇದೆ ನೋಡ್ಬೋದು. ಇಡ್ಲಿಟು ಕೂಡ ಚೆನ್ನಾಗಿ ಒಳ್ಳೆ ಉಬ್ಬಿತ್ತು. ಆನಂತರ ಬಾತ್ ಕೂಡ ಸುಮ್ಮನೆ ಇರುತ್ತಾ, ಅದು ಕೂಡ ದಗನೆ ಉರಿಯುತ್ತಿದೆ ಸ್ನೇಹಿತರೆ. ಎಲ್ಲ ಇವತ್ತು ಯಾಕೋ ದಗ ಅಂತ ಉರಿಯುವುದೇ ಆಗೋಯ್ತಲ್ಲಪ್ಪ. ಆಮೇಲೆ ರಂಗಣ್ಣವ್ರೆ, ದೋಸೆ ಮೇಲೆ ಹಾಕಿರೋ ಎಣ್ಣೆನೂ ಕೂಡ ಕೊದು ಅಂತ ಕುದೀತಿದೆ. ನೋಡ್ಬೋದು ಸ್ನೇಹಿತರೆ, ದೋಸೆ ಇಟ್ಟು ಪಲ್ಯ, ಇಡ್ಲಿ, ಒಂದ್ ಕಡೆ ಚಟ್ನಿ, ಒಂದೊಂದು ಕಡೆ ಮೊಸರು ಬಜ್ಜಿ, ಆನಂತರ ಘಮ ಹಣ್ಣು ಅಂತ ಟೊಮೊಟೊ ಬಾತು ಕೂಡ ಇದೆ ಸ್ನೇಹಿತರೆ. ಇದಕ್ಕೆ ಒಂದು ಕಾಂಬಿನೇಷನ್ ಬೋಂಡ ಬೇಡವಾ? ನೋಡಿ ಸ್ನೇಹಿತರೆ, ಬೋಂಡನು ಕೂಡ ಗರಿಯಾದಂತ ಬೋಂಡ, ಸ್ವಲ್ಪ ಪಕೋಡ ಟೈಪ್ ಅಲ್ಲಿ ಮಾಡಿದೀವಿ. ನಮ್ಮ ಸ್ನೇಹಿತರೆಲ್ಲ ಬಂದಿದ್ರು, ಅವ್ರಿಗೋಸ್ಕರ ಟೀನು ಕೂಡ ರೆಡಿ ಮಾಡ್ಕೊಳ್ತಾ ಇದೀವಿ. ಪಕ್ಕದಲ್ಲಿ ದೋಸೆ ಯಾವ ರೀತಿಗೆ ಕ್ರಿಸ್ಪಿಯಾಗಿ ರೆಡಿ ಆಗಿದೆ ಅನ್ನೋದು ಕೂಡ ನೋಡ್ಬೋದು. ದೇವರಿಗೆ ಈ ದೋಸೆಯನ್ನ ಅರ್ಪಣೆಯನ್ನ ಮಾಡುತ್ತಿದ್ದೇನೆ ಸ್ನೇಹಿತರೆ. ನೋಡೋಲ್ಲ ಹಾಗೆ ಒಂದು ನಮಸ್ಕಾರನ ಮಾಡ್ಕೊಂಡು ಅನಂತರ ಬರುವಂತ ಆರ್ಡರ್ಗಳನ್ನ ಹಾಕೊಳ್ತೀನಿ ಸ್ನೇಹಿತರೆ. ನೋಡುವುದು ಹೋಟೆಲಿನ ಹೊರಾಂಗಣ ಹೀಗಿತ್ತು. ನಾಲ್ಕು ಖಾಲಿ ದೋಸೆಗಳು ಕೂಡ ಯಾವ ರೀತಿಯಾಗಿ ಬೇಯ್ತಿದೆ ಅನ್ನೋದು ಕೂಡ ನೋಡ್ಬೋದು ಸ್ನೇಹಿತರೆ. ಅದ್ಭುತವಾದಂತಹ ದೋಸೆ ಪುಟ್ಟರಾಜು ಟಿಫಿನ್ಸ್ ಮೇಲೆ ಸ್ನೇಹಿತರೆ ಸಿಗುತ್ತದೆ. ನೋಡುವುದು ಹೋಟೆಲ್ನ ಹೊರಗಡೆದಲ್ಲೂ ಕೂಡ ಜಂಗಳಿ ಬರೋಕ್ಕೆ ಶುರುವಾಗಿತ್ತು. ನಮ್ಮ ದೇವಗುಡ್ರು ಕೂಡ ಬಂದಿದ್ರು, ಅವರು ಕೂಡ ಮಾತಾಡ್ಸಿ ಆನಂತರ ನೋಡ್ಬೋದು ಸ್ನೇಹಿತರೆ ಸೈಡ್ ದೋಸೆ ಎಷ್ಟು ತೂತುಗಳು ಬೀಳ್ತಿದೆ ಅಂತನೂ ಕೂಡ ಗಮನಿಸಬಹುದು ಸ್ನೇಹಿತರೆ. ಹಾಗೆ ನಮ್ಮ ಪ್ರಕಾಶನ್ ಅವರು ಕೂಡ ಹೇಳಾದ್ರು. ಹಾಗೆ ನಮ್ಮ ಪಕ್ಕದಲ್ಲಿ ಕರೇಣವರು ಕೂಡ ನೋಡ್ಬೋದು. ಆ ಕರೇಣವರ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಮಸಾಲೆ ದೋಸೆ ಬರುವ ಸ್ನೇಹಿತರೆ, ನೋಡ್ಬೋದು ಗರಿಯಾದಂತ ಮಸಾಲೆ ದೋಸೆ ಎಷ್ಟು ಅದ್ಭುತವಾಗಿದೆ ಅನ್ನೋದು ಕೂಡ ನೋಡ್ಬೋದು. ಚೆನ್ನಾಗಿತ್ತು ಅಂದ್ರೆ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಅದು ಕೊಟ್ಟ ಪಾರ್ಸಲ್ ಇತ್ತು, ಪಾರ್ಸಲ್ ಆದ್ಮೇಲೆ ಸೀಟ್ಗೊಂದು ಕಸ್ಟಮರ್ ಮಸಾಲೆ ದೋಸೆ ಆ ದೋಸೆನ ನೋಡ್ಬಿಟ್ಟು ಮಸಾಲೆ ದೋಸೆ ಕೊಡು ಅಂತ ಕೇಳಿದ್ರು. ಆ ದೋಸೆನೂ ಕೂಡ ಹಾಕಿ ಅಚ್ಚುಕಟ್ಟಾಗಿ ಕೊಟ್ಟಿದ್ದೀನಿ. ಮತ್ತೆ ಮೊಟ್ಟೆ ದೋಸೆನೂ ಕೂಡ ನೋಡ್ಬೋದು ಸ್ನೇಹಿತರೆ. ಮೊಟ್ಟೆ ದೋಸೆ ಬಂತು, ಮೊಟ್ಟೆ ದೋಸೆನೂ ಅಷ್ಟೇ ತುಂಬಾ ಅದ್ಭುತವಾಗಿ ಹಾಕಿ ಕೊಟ್ಟಿದ್ದೀನಿ. ನೋಡಿ ಸ್ನೇಹಿತರೆ, ಹಾಗೆ ನಮ್ಮ ಸ್ನೇಹಿತ ಬಂದ, ಅವನು ಕೂಡ ಮಾತಾಡ್ಸೋಣ ಬನ್ನಿ. ಬಿಸಿಬೇಳೆ ಬಾತು, ಪೊಂಗಲ್ಲು ಅವೆರಡು ಇಲ್ಲ. ಬಾತ್ ಮಾತ್ರ ಕೊಟ್ಟಿದ್ದೀರಾ? ಏನ್ ತಿಂದ? ಬಾತಿಂದ ಇಡ್ಲಿ ಬಾತು ಹೇಗಿತ್ತು? ಇಡ್ಲಿ ಚೆನ್ನಾಗಿತ್ತು. ಅದಕ್ಕೆ ಬಂದಿರೋದು ಕೆಲವೊಂದು ಹಾಕ್ಕೊತೀವಿ. ಟ್ಯಾಂಕ್ ಚಿನ್ನ ಈ ಪ್ರೀತಿ. ಏನ್ ಸಮಾಚಾರ? ಏನ್ ತಿಂದ? ಬಾತು. ಯಾವ ಬಾತು? ಇವತ್ತಿನ ಹುಡುಗರುಗಳಿಗೆ ಬಾತ್ ಯಾವ್ದು, ಟೊಮೆಟೊ ಬಾತ್ ಯಾವ್ದು, ಪಲಾವ್ ಯಾವ್ದು ಅನ್ನೋದೇ ಗೊತ್ತಿಲ್ಲ ಸ್ನೇಹಿತರೆ. ಅದಿರ್ಲಿ ಬಿಟ್ಟಾಕಿ, ನಮ್ಗೆ ಯಾಕೆ ಏನು ಮಾಡಕ್ ಆಗಲ್ಲ. ಖಾಲಿ ದೋಸೆ ಮತ್ತೆ ಮೊಟ್ಟೆ ದೋಸೆ ಬೇಯಿಸಿದೆ. ಸಡನ್ ಆಗಿ ಇದ್ದಕ್ಕಿದಂಗೆ ಯಾಕೋ ಕಸ್ಟಮರ್ ತಣ್ಣಗಾಗ್ಬಿಟ್ಟವ್ರೆ. ಯಾಕೆ ಅಂತೀರಾ? ಗೊತ್ತಿಲ್ಲ. ನೋಡೋಣ ಬನ್ನಿ. ಇಲ್ಲಿ ಒಬ್ಬ ಮಾವನ್ ಬಾವ್ರು ಬಂದವ್ರೆ. ಇವ್ರ ಎಂಟ್ರಿಗೆ ಜನವೇ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಬಕ್ ಬರೋ ಗಂಟ ಜನ ಇದ್ರು, ಬಕ್ ಬಂದ್ಮೇಲೆ ಜನವೇ ಇಲ್ಲ. ಏನು ಲೆಗ್ಗು ನಿಂದು? ಇವ್ನು ಬಂದ್ಮೇಲೆ ಜನವೇ ಇಲ್ಲ ಕನಿಯ. ಹೆಂಗಿತ್ತು ಜನ ಕ್ರೌಡಾಗೆ ದಮ ಅಂತ. ದೋಸೆ ಕಲ್ ಮೇಲೆ ಒಂದು ದೋಸೆ ಬೇಯ್ತಾ ಇಲ್ಲ ಅಂದ್ರೆ ಏನು ಇವ್ನು ಲೆಗ್ಗು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ಬೋದು ಸ್ನೇಹಿತರೆ, ಹಾಗೆ ಫ್ರೀ ಆಗಿದ್ದೆ. ಹಾಗೆ ನಾವು ಕೂಡ ವಿಡಿಯೋನ ಮಾಡ್ತಿದ್ದೆ. ಕಸ್ಟಮರ್ ಸ್ವಲ್ಪ ಕಡಿಮೆ ಇದ್ರು, ಆದ್ರೂ ಕೂಡ ಭರ್ಜರಿ ನಾಷ್ಟನೂ ಕೂಡ ಖಾಲಿ ಮಾಡಿದ್ದೇವೆ. ಯಾಕೆ ಅಂತಂದ್ರೆ ಇವತ್ತು ಬೆಳಗ್ಗೆ ಕಸ್ಟಮರ್ ಇತ್ತು, ಅಂದ್ರೆ ಒಂದ್ 10 ಗಂಟೆ ಮೇಲೆ ಕಸ್ಟಮರ್ ಸ್ವಲ್ಪ ಕಡಿಮೆ ಆಗಿದ್ರು. ಮತ್ತೆ ದೋಸೆ ಆರ್ಡರ್ಗಳು ಬರಲು ಶುರುವಾದ. ನೋಡ್ಬೋದು ದೋಸೆ ಟೇಸ್ಟ್ ಕಡಿಮೆ ಇದೆ ಅಂತ. ಇಡ್ಲಿ ಕೂಡ ಖಾಲಿ ಆಗಿದೆ, ಬಾತು ಕೂಡ ಇನ್ನ ಸ್ವಲ್ಪನೇ ಇರೋದು ಸ್ನೇಹಿತರೆ. ಫೈನಲ್ ಆಗಿ ಇನ್ನ ಬಂದ 4-5 ಕಸ್ಟಮರ್ ಬಂತು ಅಂದ್ರೆ ಅಚ್ಚುಕಟ್ಟಾಗಿ ನಾಷ್ಟ ಖಾಲಿ ಆಗುತ್ತೆ. ನೋಡ್ಬೋದು ಫೈನಲ್ ಆಗಿ ನಮ್ಮ ಚೇತನ ಬಂದ್ರು, ಅವ್ರು ಕೂಡ ಹೇಳಿ ದೋಸೆ ಕೂಡ ಆಗ್ತಿದೆ. ನಮ್ಮ ಕಾರ್ತಿಕ್ ಮತ್ತೆ ನಮ್ಮ ದೇವೇಗೌಡರು ಬಂದಿದ್ರು. ಕಾರ್ತಿಕ್ ರಜಾ ಇದ್ದಕ್ಕೋಸ್ಕರ ಬಂದು ಅಚ್ಚುಕಟ್ಟಾಗಿ ನಾಷ್ಟ ನಿಧಾನಕ್ಕೆ ಆರಾಮಾಗಿ ಫೈನಲ್ ಆಗಿ ನೀನು ಕ್ಲೋಸ್ ಆಗೋ ಟೈಮಿಗೆ ಬಂದಿದ. ಅವು ಕೂಡ ನಾಷ್ಟ ಕೊಟ್ಟೆ, ನಮ್ಮ ದೇವೇಗೌಡರು ಕೂಡ ನಾಷ್ಟ ಮಾಡ್ತಿದ್ರು. ಫೈನಲ್ ಆಗಿ ಸ್ನೇಹಿತರೆ ಈ ರೀತಿಯಾಗಿ ನಾಷ್ಟ ಖಾಲಿ ಆಯ್ತು ಅಂತಂದ್ರೆ ಏನೋ ಮನಸ್ಸಿಗೆ ಒಂದು ಆನಂದ ಸ್ನೇಹಿತರೆ. ನೋಡೋರಲ್ಲ ನಮ್ಮ ದಿನಚರಿ ಹೀಗಿತ್ತು. ಮತ್ತೆ ನಾಳೆ ಏನ್ ನಾಷ್ಟ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ, ಗೊತ್ತಿಲ್ಲ ಅಂದ್ರೆ ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಹೋಗಿ ಬರ್ತೀನಿ ಅಷ್ಟೇ.